ನೋಡ್ರಿ ಕೈಯ ಕಾಲ ಎಲ್ಲ ನೆಟ್ಟಗಿದ್ರು ಕೂಡ ಒಂದ್ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಂತಂದ್ರ ಸಿಕ್ಕಾಪಟ್ಟೆ ಆಲಸ್ಯನ ತೋರಿಸ್ತೀವಿ ನಾವೆಲ್ಲ. ಆದ್ರ ಇಂಥ ಈ ಒಂದು ಯುಗದಾಗ ಒಂದು ಕಾಲ ಅಲ್ಪಿದ್ರು ಕೂಡ 20 ವರ್ಷದಿಂದ ಒಂದು ಸ್ವಂತ ಉದ್ಯೋಗವನ್ನ ಬಹಳ ಆಸಕ್ತಿಯಿಂದ ಮಾಡ್ಕೊಂಡ್ ಬಂದಾರ. ನನಗ ಬಾಳ ಮಂದಿ ಹೇಳ್ತಿದ್ರಿ ಕೇರಳದಾಗ ಕಲಟ್ಟಿಗಲ್ಯಾಗ ಆದಿಶಕ್ತಿ ದೂದ್ ಮತ್ತು ಬಡಂಗ್ ಶಾಪ್ನಾಗ ಬಜ್ಜಿ ಚೋಡಾ ಅದ್ರೊಳಗ ಬೇಲ್ ಮಾತ್ರ ಬಹಳ ಸ್ಪೆಷಲ್ ಆಗಿ ಮಾಡ್ತಾರ ಅಂತ ಕೇಳ್ಪಟ್ನಿ. ಅದಕ್ಕೆ ಇವತ್ತು ನಾನು ಟೇಸ್ಟ್ ಮಾಡಕ್ ಬಂದೇನಿ. ಇಲ್ಲಿ ಗ್ರಾಹಕರು ಕೂಡ ಬಂದಾರು, ಅವ್ರನ್ನೂ ಕೇಳಿ ಕೇಳ್ಕೊಂಡು ಬರೀಲಿ. ಎಷ್ಟು ದಿವಸ ಬರ್ತೀರಿ ನೀವು ತಿನ್ನಾಕ? ಸುಮಾರು ವರ್ಷದಿಂದ ಬರ್ತೀರಿ. ಹೆಂಗೈತ್ರಿ ಟೇಸ್ಟ್? ಟೇಸ್ಟ್ ಭಾರಿ ಐತಿ. ಹಾ, ನೀವು ಹೋಟೆಲ್ ಬಗ್ಗೆ ಹೇಳಕ್ಕೆ ಏನ್ ಇಷ್ಟಪಡ್ತೀರಿ? ಅಗದಿ ಕ್ವಾಲಿಟಿ ಎಣ್ಣೆ ಹಾಕ್ತಾರ್ರಿ. ಮನೇಲೇನ ಅವ್ರ ಅಡಿಗೆ ಮಾಡ್ತಾರು, ಮನ್ಯಾಗ ಖಾರ ತಗೋತಾರ್ರಿ. ಅಲ್ಲೇ ಮೆಣಸಿ ಹಾಕಿ ಕುಟ್ಕೊಂಡ್ ಮನ್ಯಾಗ ಹೆಂಗ್ ರುಚಿಕರವಾಗಿ ಅಡಿಗೆ ಮಾಡ್ತಾರ್ರಿ ಅದ ಟೈಪ್ ಮಾಡಿ ಬಂದಾರ ಎಲ್ಲ ಮಾಡಿ ಕೊಡ್ತಾರ. ಇದು ಏನೇನ್ ತಿಂದ್ರಿ ನೀವು? ನಾವು ಬಂದಾಗ ಒಂದ್ ಬಜ್ಜಿನೂ ತಿಂತೀವ್ರಿ, ಸೋಡಾ ತಿಂತೀವ್ರಿ, ಪಲಾವ್ ರೀ. 10 ಗಂಟೆಗೆ ಚಲೋ ಆತ್ರಿ, ರಾತ್ರಿ 10 ಗಂಟೆ ತನಕ ಇರ್ತೈತ್ರಿ. ಬಂದಾರ ಎಲ್ಲ ಅನುಕೂಲ ಐತ್ರಿ. ಎಲ್ಲ ಫೇಮಸ್ ಐತ್ರಿ. ಕಾಕಾರ ಚಲೋ ಐತಿ, ಫುಲ್ ಫೇಮಸ್ ಐತಿ ಹೇಳತ್ತಾರ. ನಾವು ಬೇಲ್ ತಿಂದು ಟೇಸ್ಟ್ ನೋಡಿ ಬಿಡೋಣ. ಅಣ್ಣ 3 ಪ್ಲೇಟ್ ಬೇಲ್ ತಗೊಂಬರಿ. ದೋಸ್ತ್ರ ಹೆಂಗೈತಿ ಟೇಸ್ಟ್? ಭಾರಿ ಭಾರಿ ಐತ್ ಬಾ. ಏನ್ ಭಾರಿ ರೀ ಬೇಳ. ಯಾರೆಲ್ಲ ಬೇಲ್ ಪ್ರಿಯರ್ ಇದಿರಲ್ಲ ಇನ್ನೊಂದ್ಸಲ ವಿಸಿಟ್ ಕೊಟ್ಟು ಬಂದು ಟೇಸ್ಟ್ ನೋಡ್ರಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ.